ಆರೋಗ್ಯದ ಖಜಾನೆ ಒಳಗೊಂಡಿರುವಂತಹ ಬೆಟ್ಟದ ನೆಲ್ಲಿಕಾಯಿ ಸ್ವೀಟ್ ಉಪ್ಪಿನಕಾಯಿ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಒಂದು 10ರಿಂದ 15 ನಿಮಿಷದಲ್ಲಿ ತಯಾರು ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಕೊಂಡು ಇದು ತಿನ್ಬೋದು. ಸೊ ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿದರೆ ಮತ್ತೆ ಖಂಡಿತ ಮಾಡ್ತೀರಾ. ಅಷ್ಟು ರುಚಿಯಾಗಿರುವಂತಹ ಹೆಲ್ದಿ ರೆಸಿಪಿ ಇದು. ಸೊ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಲೇಬೇಕು ಈ ರೆಸಿಪಿ. ಇದನ್ನು ನೀವು ದಿನಾಲು ಊಟಕ್ಕೆ ಸೈಡ್ ಡಿಶ್ ಆಗಿ ತಿನ್ಬೋದು. ಸ್ವೀಟ್ ಆಗಿರೋದ್ರಿಂದ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ನೀರು ಕುದಿಯೋದಕ್ಕೆ ಇಟ್ಟಿದ್ದ. ನೀರು ಕುದಿ ಬಂದಾದಮೇಲೆ ನಾನಿಲ್ಲಿ ಅರ್ಧ kg ಆಗುವಷ್ಟು ಆವಳನ ಸೇರಿಸ್ತಿದ್ದೀನಿ, ಅಥವಾ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳೋದು ಕನ್ನಡದಲ್ಲಿ. ಮರಾಠಿಯಲ್ಲಿ ಇದಕ್ಕೆ ಆವಳ ಅಂತ ಹೇಳೋದು. ಮೀಡಿಯಮ್ ಗ್ಯಾಸ್ನಲ್ಲಿ ಇದಕ್ಕೆ ಒಂದು 10 ನಿಮಿಷ ಕುದಿಸ್ಕೊಂಡು ತೊಗೋಬೇಕಿದ್ದಕ್ಕೆ. ನೋಡಿ, ಸಲೀಸಾಗಿ ಬೇರೆ ಆಗ್ತಿದೆ ಇದು. ಸೊ ಇಷ್ಟಾದರೆ ಸಾಕಾಗುತ್ತೆ. ಅಂದರೆ ಮೀಡಿಯಮ್ ಗ್ಯಾಸ್ ಅಲ್ಲಿ ಒಂದು 10 ನಿಮಿಷ ಆಗೋ ತನಕ ನಾನಿದು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೀರ್ಲಿಂತ ಬೇರೆ ಮಾಡ್ಕೊಂಡು ಒಂದು 5 ನಿಮಿಷದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಬೀಜನ ಬೇರೆ ಮಾಡ್ಕೋಬೇಕಾಗುತ್ತೆ. ಓಕೆ, ನೋಡಿ ಎಲ್ಲನೂ ಇದೇ ರೀತಿಯಾಗಿ ಬೇರೆ ಮಾಡ್ಕೊತಿದ್ದೀನಿ. ಟೈಮ್ ಏನು ಜಾಸ್ತಿ ಹಿಡಿಯೋದಿಲ್ಲ, ಸಲೀಸಾಗಿ ಬಿಟ್ಕೊಳ್ಳುತ್ತೆ ಇದು ಬೀಜ. ಮತ್ತು ನಾನು ಈ ಆವಳನ ಬೇರೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮತ್ತೆ ಕಡೆಯಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ತಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಬೇಕಂತೇನಿಲ್ಲ, ಇದಕ್ಕೆ ಸ್ವಲ್ಪ ಹಾಕೊಂಡ್ರೆ ನಡೆಯುತ್ತೆ. ಒಂದು 4 ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಅಷ್ಟೇ. ಎಣ್ಣೆ ಬಿಸಿ ಆದಮೇಲೆ 1 ಚಮಚ ಸೋಪ್ ಹಾಕೊತಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೆಂತ್ಯ ಸೇರಿಸ್ತಿದ್ದೀನಿ. ಮತ್ತು ಒಂದು ಪಾವು ಚಮಚ ಆಗುವಷ್ಟು ಇಂಗು. ಇವಾಗ ಇವು 3 ಸಾಮಗ್ರಿ ಎಣ್ಣೆಯಲ್ಲಿ ಸರಿಯಾಗಿ ಮೊದಲಿಗೆ ಹುರ್ಕೋಬೇಕಾಗುತ್ತೆ. ಒಂದು 4ರಿಂದ 5 ಚಮಚ ಎಣ್ಣೆನ ಸೇರಿಸ್ಕೊಳ್ಳಿ ಅಷ್ಟೇ. ಇದಕ್ಕೆ ಒಂದು ಅರ್ಧ kg ಆವಳ ತೊಗೊಂಡ್ರೆ. ಇವಾಗ ನೋಡಿ ಎಲ್ಲ ಹುರ್ಕೊಂಡಾದ್ಮೇಲೆ ಈ ಆವಳನ ಸೇರಿಸ್ತಿದ್ದೀನಿ. ಇವಾಗ ಆವಳ ಹಾಕಿದ್ಮೇಲೆ ಎಲ್ಲನೂ ಸರಿಯಾಗಿ ಒಂದು ಸ್ವಲ್ಪ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ. ಇದು ಆರೋಗ್ಯದ ಖಜಾನೆನೇ ಒಳಗೊಂಡಿದೆ ಅಂತ ಹೇಳ್ಬೋದು. ಇವಾಗ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು, ಅಥವಾ ಒಂದು 1.5 ಚಮಚ ಆಗುವಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ, ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ, ಮತ್ತು 1 ಚಮಚ ಆಗುವಷ್ಟು ಧನಿಯಾ ಪೌಡರ್ ಸೇರಿಸ್ತಿದ್ದೀನಿ. ಅಂದರೆ ಕೊತ್ತಂಬರಿ ಬೀಜದ ಪೌಡರ್ ಸೇರಿಸ್ತಿದ್ದೀನಿ. ಮತ್ತು ಮೇನ್ ಇದರಲ್ಲಿ ಇಂಗ್ರೀಡಿಯೆಂಟ್ ಸೋಪಿನ ಪೌಡರ್ ಅದ. ಇದು ನಾರ್ಮಲ್ ಆಗಿ ನಾವು ಊಟ ಆದಮೇಲೆ ಸೋಪ್ ತಿಂತೇವಲ್ಲ, ಅದೇ ಸೋಪಿನ ಪೌಡರ್ ಅದ. ಸುಮಾರು ಒಂದು 3 ಚಮಚ ಆಗುವಷ್ಟು ನಾನಿಲ್ಲಿ ಸೇರಿಸ್ತಿದ್ದೀನಿ. ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಇದು ಒಂದು ಅರ್ಧ ಚಮಚ ಆಗುವಷ್ಟು ಜೀರಾ ಪೌಡರ್, ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಹಾಕೊತಿದ್ದೀನಿ. ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಸೇಂದಾ ನಮಕ್ ಹಾಕೊತಿದ್ದೀನಿ. ಇದು ಇಲ್ಲ ಅಂದರೆ ನೀವಿಲ್ಲಿ ನಾರ್ಮಲ್ ಉಪ್ಪು ಕೂಡ ಹಾಕೋಬೋದು, ಅಥವಾ ನಾವು ಕಾಳ ನಮಕ್ ಅಂತ ಹೇಳ್ತೇವಲ್ಲ ಆ ಉಪ್ಪು ಹಾಕ್ಕೊಂಡು ನಾನು ಇದಕ್ಕೆ. ಓಕೆ, ಇವಾಗ ಎಲ್ಲ ಮಸಾಲ ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ. ಈ ರೀತಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಮಾಡಿಟ್ಕೊಂಡ್ರೆ ಸುಮಾರು ಒಂದು 2 ವರ್ಷ ಇಟ್ಟರು ಭೀ ಇದು ಖರಾಬ್ ಆಗೋದಿಲ್ಲ. ಅಂದರೆ 2 ವರ್ಷ ತನಕ ನೀವು ಇದನ್ನು ಇಟ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಮತ್ತು ಮಾಡಿದ ತಕ್ಷಣ ಈ ಉಪ್ಪಿನಕಾಯಿನ ನೀವು ತಿನ್ಬೋದು, ಸ್ಟೋರ್ ಮಾಡಿ ಇಟ್ಕೋಬೇಕಂತೇನಿಲ್ಲ. ಇವಾಗ ನಾನಿಲ್ಲಿ ಬೆಲ್ಲ ಸೇರಿಸ್ತಿದ್ದೀನಿ. ಬೆಲ್ಲ ಎಷ್ಟು ಹಾಕೋಬೇಕಂದ್ರೆ ಒಂದು ಅರ್ಧ kg ನೀವಿಲ್ಲಿ ಆವಳ ತೊಗೊಂಡ್ರೆ ಒಂದು 300 ಗ್ರಾಮ್ ಆಗುವಷ್ಟು ಬೆಲ್ಲನ ಸೇರಿಸ್ಕೋಬೋದು. ಅಥವಾ ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟ ಇತ್ತು ಅಂದರೆ ನೀವಿಲ್ಲಿ ಒಂದು 400 ಗ್ರಾಮ್ ಆಗುವಷ್ಟು ಬೆಲ್ಲ ಕೂಡ ಹಾಕೋಬೋದು. ಇವಾಗ ಮೊದಲಿಗೆ ಒಂದು ಸ್ವಲ್ಪ ಬೆಲ್ಲನ ಸರಿಯಾಗಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಓಕೆ, ನೋಡಿ ಎಲ್ಲನೂ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಗಿದೆ. ಇವಾಗ ಮೆಲ್ಟ್ ಆಗಬೇಕಿದು. ಮೆಲ್ಟ್ ಆದಮೇಲೆ ಮತ್ತೆ ಇದು ಒಂದು ಸ್ವಲ್ಪನೇ ಗಟ್ಟಿ ಮಾಡ್ಕೊಂಡು ತೊಗೋಬೇಕು ಅಷ್ಟೇ ಇದಕ್ಕೆ. ಸೊ ನೋಡಿ ಎಲ್ಲ ಬೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಗಿದೆ. ಇದಕ್ಕೆ ಒಂದು 2 ನಿಮಿಷ ಮೀಡಿಯಮ್ ಗ್ಯಾಸ್ನಲ್ಲಿ ನಾನು ಮುಚ್ಚಿ ಹಾಗೆಯೇ ಬೇಯೋದಕ್ಕೆ ಬಿಡ್ತಿದ್ದೀನಿ. ಓಕೆ, ಇವಾಗ ಒಂದು 2 ನಿಮಿಷ ಇದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. ನೋಡಿ, ಒಂದು 2 ನಿಮಿಷ ಆಗೋ ತನಕ ಮೀಡಿಯಮ್ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ಇವಾಗ ಬೆಲ್ಲ ಪೂರ್ತಿಯಾಗಿ ಮೆಲ್ಟ್ ಆಗಿದೆ. ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ನೋಡಿ, ಸೊ ಏನಿಲ್ಲ, ಬೆಲ್ಲ ಮೆಲ್ಟ್ ಆದಮೇಲೆ ಇದಕ್ಕೆ ಮತ್ತೆ ಒಂದು ಸ್ವಲ್ಪನೇ ಈ ಪಾಕನ ಗಟ್ಟಿ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ಸುಮಾರು ನಾನಿದು ಒಂದು 6 ನಿಮಿಷ ಆಗೋ ತನಕ ಮತ್ತೆ ಇದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊತಿದ್ದೀನಿ. ಸೊ ಹೀಗಾಗಿ ಮುಚ್ಚಿಡ್ತಿದ್ದೀನಿ. ಓಕೆ, ನೋಡಿ ಬೆಲ್ಲ ಮೆಲ್ಟ್ ಆದಮೇಲೆ ಮತ್ತೆ ಒಂದು 5ರಿಂದ 6 ನಿಮಿಷ ಆಗೋ ತನಕ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಪಾಕ ಗಟ್ಟಿಯಾಗಿದೆ. ಮತ್ತೆ ಆರಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇದು ಒಂದು 6 ನಿಮಿಷ ಕುದಿಸ್ಕೊಂಡು ತೊಗೊಂಡ್ರೆ ಸಾಕು. ನಮ್ಮ ಹೆಲ್ದಿಯಾಗಿರುವಂತಹ ಸ್ವೀಟ್ ಆಚಾರ ತಯಾರಾಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಮೇಲೆ ಹಾಕ್ಕೊಂಡು ತಿಂದು ನೋಡಿ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಈ ಆಚಾರ ಹಾಕ್ಕೊಂಡು ತಿಂದು ನೋಡಿ ನೀವು, ತುಂಬಾ ರುಚಿಯಾಗಿರುತ್ತೆ. ಓಕೆ, ಈ ಹೆಲ್ದಿಯಾಗಿರುವಂತಹ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೂಡ ಮನೆಯಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮತ್ತು ಎಷ್ಟು ಸುಲಭವಾಗಿ ಮಾಡುವಂತಹ ರೆಸಿಪಿ ಅಲ್ವಾ. ಸೊ ಆರೋಗ್ಯದ ಖಜಾನೆ ಒಳಗೊಂಡಿದೆ ಅಂತ ಹೇಳ್ಬೋದು. ಇದು ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಸೊ ನೀವು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ ನೆಟ್ನಲ್ಲಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.